ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಫ್ರೈಡೇ ಆಯಿತಾ, ಟೈಮ್ ಬಂದು ಇನ್ನು 5:15. ನಾವು ಆಲ್ರೆಡಿ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ನೀವು ನೋಡ್ತಾ ಇರ್ಬೋದು, ಯಾಕಪ್ಪ ಅವರು ಇಷ್ಟು ಬೇಗ ಎದ್ದು ರೆಡಿಯಾಗಿದ್ದಾರೆ, ಎಲ್ಲಿಗೋ ಹೋಗ್ತಿರ್ಬೋದು ಅಂತ. ಈಗ ರೈಟ್, ನಾವು ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಓಕೆನಾ, ನಮ್ಮ ಅಜ್ಜಿ ಮನೆಗೆ. ಅಲ್ಲಿ ಊರಬ್ಬ ಇದೆ, ನಾವು ಇವತ್ತು ಊರಿಗೆ ಹೊರಟಿದ್ದೀವಿ. ಓಕೆನಾ, ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀವಿ, ಬನ್ನಿ. ನಾವು ಹೆಂಗೆ ನಮ್ಮೂರಲ್ಲಿ ಊರಬ್ಬನ ಸೆಲೆಬ್ರೇಟ್ ಮಾಡ್ತೀವಿ, ಅಲ್ಲಿ ಏನೇನು ಫಂಕ್ಷನ್ಸ್ ನಡೆಯುತ್ತೆ, ಏನೇನು ಪ್ರೋಗ್ರಾಮ್ ನಡೆಯುತ್ತೆ ಎಲ್ಲ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಓಕೆನಾ, ಸಪೋರ್ಟ್ ಮಾಡಿ. ಯಾರ್ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇನ್ನೊಂದು ಗುಡ್ ನ್ಯೂಸ್. ಓಕೆ, ಏನು ಗೊತ್ತಾ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಇವಾಗ 414 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನಮ್ಮ ಫ್ಯಾಮಿಲಿನ ನಾವು ದೊಡ್ಡದು ಮಾಡೋಣ ಅಂತಲೇ ಹೇಳ್ಬೋದು. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸ್ಟೇ ಟ್ಯೂನ್. ಇವತ್ತು ನಿಮ್ಮನ್ನು ಸಹ ಊರಿಗೆ ಕರ್ಕೊಂಡು ಹೋಗ್ತೀನಿ. ಏನೇನು ಪ್ರೋಗ್ರಾಮ್ ಇರುತ್ತೆ ಎಲ್ಲ ಕೂಡ ಶೇರ್ ಮಾಡ್ಕೊತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಓಕೆ, ನಾನು ಲಾಸ್ಟಲ್ಲಿ ಸಿಗ್ತೀನಿ. ಅಂಟಿಲ್ ಸ್ಟೇ ಟ್ಯೂನ್. ಟೈಮ್ ಬಂದು ಇವಾಗ 5-6 ಆಗ್ತಾ ಬರ್ತಿದೆ. ಪಟ ಅಂತ ಹೊರಡೋದು, ಬನ್ನಿ. ರೆಡಿ ಟು ಗೋ. ಎಲ್ಲಿಗೆ ಹೊರಟಿರೋದು? ಏನಕ್ಕೆ ಹೇಳು ಪಾಪ ನೀನೊಂದ್ಸಲಿ. ಊರಬ್ಬ ನೋಡಿದ್ದೀನಿ ಆಯ್ತಾ, 10 years ಬ್ಯಾಕ್. ಇವಾಗ ನೀವು ನೋಡ್ತಾ ಇದ್ದೀರಾ. ಅಲ್ಲ, ಆಗಲ್ಲ. ಸಂದಿಲಿ ಆಲ್ ಸೆಟ್ ಟು ಗೋ. ಒಂದು ತಮ್ಲೈನ್ ಫೋಟೋ ತಗೋಣ. ಖುಷಿ ಅಲ್ವಾ ನಾ ಬ್ಯಾಗ್ ಹಾಕೊಂಡಿರೋದಕ್ಕೆ? ಇರೋ ಬರೋ ಲಗೇಜ್ ಎಲ್ಲ ಬ್ಯಾಗಲ್ಲೇ ಇದೆ. ನಾವು ನಮ್ಮೂರಿಗೆ ಜರ್ನಿ ಶುರು ಮಾಡಿದ್ವಿ. ಆನ್ ದ ವೇ ಹೋಗ್ತಾ ಮಾತಾಡಿದ್ವಿ, ಬಟ್ ಆ ರೆಕಾರ್ಡು ಆಗಿಲ್ಲ, ಬಿಕಾಸ್ ಗಾಳಿ ಸೌಂಡ್ಗೆ ಆಗಿಲ್ಲ ಅಂತಲೇ ಹೇಳ್ಬೋದು. ಆನ್ ದ ವೇ ಹೋಗ್ತಾ ಮಜಾ ಮಾಡ್ಕೊಂಡು ಹೋದ್ವಿ. ನನ್ನ ಹಸ್ಬೆಂಡು ಆ ಟ್ರಾವೆಲಿಂಗ್ ಬ್ಯಾಗ್ ಹಾಕ್ಬಿಟ್ಟಿದ್ರು ಆಯಿತಾ, ಅದು ನಾನು ಹಿಂದೆ ಎಳಿತಾ ಇದ್ದೆ. ಅವ್ರು ಹೇಳ್ತಿದ್ರು, ಮಜಾ ಆಗ್ತಿದೆಯಲ್ಲ, ಹೆಂಗಾಗ್ತಿದೆ ನೋಡು ನಿನಗೆ ಅಂತ ಅವ್ರು ಎಗುಸ್ಕೊಂಡು ಹೋಗ್ತಾಯಿದ್ರು. ಅವ್ರು ಹಂಗೆ ಹೇಳ್ತಿದ್ರು, ನೀನು ಇಷ್ಟು ದಿನ ಬಸ್ಸಲ್ಲಿ ಇಲ್ಲ ಕಾರಲ್ಲಿ ಹೋಗಿದ್ದೆ, ಇದೆ ಫಸ್ಟ್ ಟೈಮ್ ನಾನು 2 ವೀಲರಲ್ಲಿ ನಾನು ಊರಿಗೆ ಹೋಗ್ತಿದ್ದಿದ್ದಾಯ್ತು. ಅವ್ರು ಹೇಳ್ತಿದ್ರು, ಇದು ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನಾವು ಮೇನ್ ರೋಡಿಂದ ಹೋಗಿಲ್ಲ. ಓಕೆನಾ, ನಾವು ಈ ಊರುಗಳ ಮಧ್ಯೆ ಹೋದ್ವಿ. ಸೊ ದಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಆ ನೇಚರು, ಆ ಗ್ರೀನರಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲೂ ನಾವು ಟ್ರಾಫಿಕ್ಕಿಗೆ ಸಿಗಾಕೊಳ್ಳಿಲ್ಲ, ಎಲ್ಲೂ ಟೋಲ್ಸ್ಗೂ ಸಿಗಾಕೊಂಡಿಲ್ಲ. ನಾವು ಮಾಗಡಿ ರೂಟ್ನ ತೊಗೊಂಡ್ವಿ ಆಯಿತಾ. ಸಖತ್ತಾಯಿತು. ಮಧ್ಯೆ ಕಾಡುಗಳು ಇತ್ತು, ಅಲ್ಲಿ ತುಂಬ ಕಮ್ಮಿ ವೆಹಿಕಲ್ಸ್ ಆಯಿತಾ ಹೋಗ್ತಾ. ನಾನು ಅವ್ರು ಹೇಳ್ತಾಯಿದ್ರು, ಬರುತ್ತೆ ಇವಾಗ ಹುಲಿ ಬರುತ್ತೆ, ಸಿಂಹ ಬರುತ್ತೆ ಅಂತ. ನಾ ಹೇಳ್ತಿದ್ದೆ, ಎಲ್ಲಿ ಹುಲಿ ಸಿಂಹ ಬರುತ್ತೆ ಅಂತ ರೇಗಿಸ್ಕೊಂಡು ಮಾತಾಡ್ಕೊಂಡು ಮೀನ್ ಟೈಮ್ ನಾವು ಒಂಥರ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಯಿತು ಅಂತಲೇ ಹೇಳ್ಬೋದು. ನೇಚರ್ ಮಧ್ಯೆ ಎಂಜಾಯ್ ಮಾಡ್ಕೊಂಡು ನಾವು ನಮ್ಮೂರಿಗೆ ಹೋಗಿದ್ದಾಯಿತು. ಸಖತ್ತಾಗಿರುತ್ತೆ. ನಾನೆಲ್ಲ ರಾ ವೀಡಿಯೋಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಯಿತಾ, ನೋಡಿ. ಹಾಗೆ ನಾವು ಆನ್ ದ ವೇ ಹೋಗ್ತಾ ಅಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀವಿ. ನಾನು ನಿಮಗೆ ಅದನ್ನ ಕ್ಲಿಪ್ಪಿಂಗ್ಸ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಎಷ್ಟು ನವಿಲಿತ್ತು ಅಂದರೆ ಅಷ್ಟು ನವಿಲು ಕೂಕ್ಕೋತಿತ್ತು. ಅದು ನ್ಯಾಚುರಲ್ ಫೀಲ್ ಎಷ್ಟು ಚೆನ್ನಾಗಿ, ಸೂರ್ಯನ ಬೆಳಕು. ನಾವು ಹಿಂಗೆ ಕಾರ್ಪೊರೇಟಲ್ಲಿ ವರ್ಕ್ ಮಾಡೋ ಕಾರಣಕ್ಕೆ ನಾವು ಬೆಳಗ್ಗೆ ಎದ್ದೊಳ್ತೀವಿ, ತಿಂಡಿ ಮುಗಿಸ್ತೀವಿ, ಕೆಲಸಕ್ಕೆ ಕೂತ್ಕೋತೀವಿ, ನೈಟ್ ಆಗೋಗ್ಬಿಡುತ್ತೆ. ಹಂಗೆ ಮಂಡೇ ಟು ಫ್ರೈಡೇ ಹೋಗ್ಬಿಡುತ್ತೆ. ಆದರೆ ಸ್ಯಾಟರ್ಡೆ ಸಂಡೇ ಈ ಥರ ಎಲ್ಲರ ಹಬ್ಬ ಇದ್ದಾಗೆ ಊರ ಕಡೆ ಹೋಗ್ತಾ ಟ್ರಾವೆಲಿಂಗ್ ಮಾಡ್ತಾ ನಮಗನ್ಸುತ್ತೆ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ನಾವು ಏನು ಮಾಡ್ತಿದ್ದೀವಿ ಅಂದರೆ ನೇಚರ್ನ ಸ್ಪಾಯ್ಲ್ ಮಾಡ್ತಾ ಇದ್ದೀವಿ ಅಂತಲೇ ನನ್ನ ಅಭಿಪ್ರಾಯ. ಮುಂಚೆ ಎಷ್ಟು ಗಿಡ ಮರ ಆಯಿತು, ಆದರೆ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಏನೇನೂ ಇಲ್ಲ ಆಯಿತಾ, ತುಂಬ ಕಮ್ಮಿ ಆಗೋಗ್ಬಿಟ್ಟಿದೆ. ಅದರಿಂದ ಕಾರಣಕ್ಕೆ ಪ್ರಾಣಿಗಳು ಅಷ್ಟೇ ತುಂಬ ಕಮ್ಮಿ ಆಗೋಗ್ಬಿಟ್ಟಿದೆ. ತುಂಬ ಮೀನ್ಸ್ ನಾವು ಒಂದು ಗಿಡ ನೆಟ್ಟಿದ್ರೆ ಅದು ನಮ್ಗೆ ಇವತ್ತು ಫಲ ಕೊಟ್ಟಿಲ್ಲ ಅಂದರೆ ಫ್ಯೂಚರಲ್ಲಿ ಒಂದು ಫ್ರೂಟ್ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಅದೇ ಅಂತ ಹೇಳ್ಬೋದು. ನಾನು ಸಜೆಸ್ಟ್ ಮಾಡೋದು, ನನಗೂ ನನ್ನ ಹಸ್ಬೆಂಡ್ಗೂ ನಮ್ಮ ಫ್ಯಾಮಿಲಿಗೂ ಏನು ಆಸೆ ಅಂದರೆ ಗಿಡ ಮರ ಮಧ್ಯೆ ಇರಬೇಕು. ಇಲ್ಲಂತೂ ಒಂದು ರೋಡಲ್ಲಿ 1-2 ಮರ ಇದ್ರೇ ಜಾಸ್ತಿ ಅಂತಲೇ ಹೇಳ್ಬೋದು.
ನವಿಲಿದೆ. ಇಲ್ಲೊಂದು ಸ್ವಲ್ಪ ಹೊತ್ತು ಬ್ರೇಕ್ಗೆ ಅಂತ ನಿಲ್ಸಿದ್ವಿ. ಅವಾಗಿಂದ ಕೂತಿ ಹಿಂದೆ ಸ್ವಲ್ಪ ಬ್ಯಾಕ್ ನೋವು ಬಂದಿತ್ತು, ಅದಕ್ಕೆ ಒಂದು ಸ್ವಲ್ಪ ಕೂತಿದ್ವಿ. ಇಲ್ಲಿ ಫುಲ್ ನವಿಲಿದೆ, ಸೌಂಡೇ ಕೇಳಿಸ್ತು ಅನ್ಸುತ್ತೆ ನಿಮಗೆ. ಇವ್ರು ನೋಡಿ, ಹಾಯ್ ಮಾಡಿ, ಹಾಯ್. ನಾ ಹೇಳ್ದೆ ಅಲ್ವಾ, ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡ್ವಿ. ಸ್ವಲ್ಪ ಬ್ರೇಕ್ ತೊಗೊಂಡು ನನ್ನ ಹಸ್ಬೆಂಡ್ ನೇಚರ್ ಕಾಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಎಷ್ಟು ನವಿಲು ಕೂಗ್ತಿತ್ತು, ಆ ಸೌಂಡೆಲ್ಲ ಕೇಳ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿದ್ವಿ. ಹಾಗೆ ನಾ ಹೇಳ್ತಿದ್ದಂಗೆ ಈ ಬೆಂಗಳೂರು ಸೈಡ್ ಅಂತೂ ತುಂಬ ಗಿಡ ಮರ ಎಲ್ಲ ಕಮ್ಮಿ. ಆದರೆ ಊರ ಕಡೆ ಹೋಗ್ತಾ ನಮ್ಮ ಪುಣ್ಯಕ್ಕೆ ಊರಂತ ಇದ್ದರೆ ಅಲ್ಲಿ ನಾವು ಗಿಡ ಮರ ಹಸಿರು ಚಿಗುರು ಎಲ್ಲ ನೋಡ್ಬೋದು ಅಂತಲೇ ಹೇಳ್ಬೋದು. ನಾವು ಊರಿಗೆ ರೀಚ್ ಆಗಿ ಇಲ್ಲಿ ನಾನು ರಾ ವಿಡಿಯೋಸ್ನ ಶೇರ್ ಮಾಡ್ಕೊತೀನಿ ನೋಡಿ. ಮನೆ ಬಿಟ್ಟಿದ್ದು 6 ಕಾಲಾಗಿತ್ತು. ಓಕೆನಾ, ಊರಿಗೆ ಬಂದು ಸೇರೋಷ್ಟರಲ್ಲಿ 8:30 ಆಗಿತ್ತು. ಊರಿಗೆ ಬಂದು ಸೇರಿದ್ವಿ. ಆನ್ ದ ವೇ ಬರ್ತಾ ನನ್ನ ಹಸ್ಬೆಂಡು ಮಾಗಡಿ ರೋಡ್ ತಗೊಂಡ್ರು. ಓಕೆನಾ, ರೂಟು ಅಲ್ಲೆಲ್ಲ ಬರ್ತಾ ಕಾಡ್ ಮಧ್ಯೆ ಬಂದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಟ್ರಾಫಿಕ್ ಇರ್ಲಿಲ್ಲ, ಗಾಡಿದು ಜಂಡಾಟ ಇರ್ಲಿಲ್ಲ, ಪಟ ಅಂತ ಬಂದ್ವಿ. ಹಂಗೆ ಎಷ್ಟು ನವಿಲ್ಗಳು ನೋಡಿದ್ವಿ ಗೊತ್ತಾ, ತುಂಬಾ ಗ್ರೀನರಿ ಇತ್ತು, ತಣ್ಣಗಿತ್ತು ವಾತಾವರಣ. ಬಂದಿದ್ದು ಗೊತ್ತಾಗಿಲ್ಲ. ಊರಿಗೆ ಬಂದು ಸೇರಿದ್ವಿ. ನಮ್ಮ ಅಜ್ಜಿ ಮನೆದು ನಾನೊಂದು ಚಿಕ್ಕದಾಗಿ ಹೋಮ್ ಟೂರ್ ಮಾಡಿದ್ದೀನಿ, ಅದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ. ಇಲ್ಲಿ ಬಂದು ಖಾರ ಪೊಂಗಲ್ ಮಾಡಿದ್ಲು ನಮ್ಮ ಅಕ್ಕ. ಖಾರ ಪೊಂಗಲ್ನ ತಿಂದಿದ್ದಾಯ್ತು ನೋಡಿ. ನೋಡಿ, ಇವ್ರು ನಮ್ಮ ಅಕ್ಕ. ನಂತರನೇ ಓದ್ತಾನೆ ಸ್ವಲ್ಪ ನೋಡಕ್ಕೆ ನಾನು ಹೇಳ್ತಿದ್ದೆ. ಇವ್ರು ನಮ್ಮ ದೊಡ್ಡವ. ಇದು ನಮ್ಮ ತಾತನ ಮನೆ. ಓಕೆನಾ, ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಕಂಪ್ಲೀಟ್ ಮನೆ ತೋರಿಸೋದು ನಮ್ಮ ತಾತನ ಮನೆ, ನಮ್ಮ ಅಮ್ಮನವರ ಅಪ್ಪನ ಮನೆ. ಓಕೆನಾ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೇ ಬಂದು ಆಟ ಆಡ್ತಿದ್ದು. 3 ತಿಂಗಳು ಇರ್ತಿದ್ವಿ, ಗೊತ್ತೇ ಆಗ್ತಿದ್ದಿಲ್ಲ ನೋಡಿ. ಆಗಿನ ಕಾಲದಲ್ಲೆಲ್ಲ ಈ ಬಾನನ್ ರೂಮ್ ಅಂತ ಮಾಡೋರು. ಇಲ್ಲಿ ಈ ಧಾನ್ಯಗಳನ್ನೆಲ್ಲ ಸೇವ್ ಮಾಡಿಕೋರು, ಅಕ್ಕಿ ರಾಗಿನೆಲ್ಲ, ಅದು ಈ ರೂಮ್. ಓಕೆನಾ, ಇಲ್ಲಿ ಫುಲ್ಲು ರಾಗಿ ಇದೆ, ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ. ಇನ್ನೊಂದು ರೂಮು. ನಾ ಮತ್ತೆ ಜೂಮ್ ಮಾಡಿ ತೋರಿಸ್ತೀವಿ. ಅದೇ ನಗು, ಒಂದು ಪಳ್ಳದ ನಗು. ಇವರು ನನ್ನ ಜೊತೆ ಹುಟ್ಟಿ, ನಮ್ಮ ಜೊತೆ ಅವರು. ಇವರು ರೂಪ. ಏನ್ ಅನ್ಸ್ತಿದೆ ನಿಮ್ಗೆ? ಅವಾಗಿಂದ ಕಸ ಗುಡಿಸ್ತಾ ಇದ್ದೀರ, ನಾವೆಲ್ಲ ರೆಡಿ ಆಗಿದ್ದೀವಿ. ನಾವೆಲ್ಲ ಗೆಸ್ಟು, ಯು ಮಸ್ಟ್ ಟ್ರೀಟ್ ಅಸ್. ಇಲ್ಲಿನೊಂದು ರೂಮ್ ಇದೆ. ಇದು ಮುಂಚೆ ಕಿಚನ್ ಆಗಿತ್ತು, ಇದನ್ನ ಆಲ್ಟ್ರೇಷನ್ ಮಾಡಿ ಕಿಚನ್ ಅಲ್ಲಿ ಮಾಡ್ಸಿದೀವಿ. ಇದು ಬಂದು ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲಿ ಅನ್ಕೊಂಡಿರ್ತೀವಿ ಬಾಳೆಗೊಣ್ಣನ ಕಟ್ತೀವಿ ಅಲ್ಲಿ, ಅದಕ್ಕೆ ಇಲ್ಲಿ ತಗೊಂಬಂದು ಇಕ್ಕಿದ್ದಾರೆ. ಹೇಳಿ ನಿಮ್ಮ ಅಭಿಪ್ರಾಯ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಏನು ಅನಿಸ್ತಿದೆ? ಇಲ್ಲಿ ನಾನ್ ವೆಜ್ ಮಾಡೋಕ್ಕೆ ಇದೆ ಪ್ಲೇಸ್. ಮಾಡ್ತೀನಿ ಅಂತ ಶುರು ಮಾಡಿದ್ ಯೂಟ್ಯೂಬ್ನ. ಇವಳು ಮಾಡಲಿಲ್ಲ. ನೆಕ್ಸ್ಟ್ ನಮ್ಮ ಅಕ್ಕ ಇನ್ನೊಬ್ಳಿದ್ದಾಳೆ, ಅವಳು ಮಾಡ್ತೀನಿ ಅಂದ್ಲು, ಅವಳು ಮಾಡಲಿಲ್ಲ. ಫೈನಲಿ ನಾ ಸ್ಟಾರ್ಟ್ ಮಾಡಿದ್ದು. ಗೋಯಿಂಗ್ ಫಾರ್ವರ್ಡ್ ಇವಳು ಸ್ಟಾರ್ಟ್ ಮಾಡ್ತಾಳೆ. ಇವಳು ಯೂಟ್ಯೂಬ್ ಚಾನಲ್ನ ನಾನು ಲಿಂಕ್ ಸ್ಟಾರ್ಟ್ ಮಾಡಿದಾಗ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಸಪೋರ್ಟ್ ಮಾಡಿ ಅವಳಿಗೂ. ನಂತರ ಇವಳು ಸ್ಟಾರ್ಟ್ ಅಲ್ವೇನೆ, ನೀನು ಸ್ಟಾರ್ಟ್ ಮಾಡ್ತೀಯ ಅಲ್ವೇನೆ ರೀಸೆಂಟ್. ಇವಳು ಮಾಡ್ತಾಳೆ, ಸಬ್ಸ್ಕ್ರೈಬ್ ಮಾಡಿ. ಬಾನ ರೂಮಲ್ಲಿ ಒಂದು ಬೆಕ್ಕಿದೆ. ಓಕೆನಾ, ಇಲ್ಲಿ ಹಿಡಿಯೋಕ್ಕೆ ನಮ್ಮ ಅತ್ತೆ 1-2 ಬೆಕ್ಕನ್ನ ಸಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಬಂದು ಕೂತಿದೆ, ಇಲ್ಲಿ ಹಿಡಿತಿದೆ, ಎಲ್ಲೋ ಸಂಚಾಗ್ತಿದೆ, ಬೇಟೆಗಾರ. ತಿಂಡಿ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗಿದ್ದಾಯ್ತು. ನಾನು ಎಲ್ಲೋ ಕಲರ್ದು ಒಂದು ಸಿಂಪಲ್ ಆಗಿರೋಂಥ ಚೂಡಿ ಹಾಕೊಂಡಿದ್ದೀನಿ. ಅಪ್ಪ ಅಮ್ಮ ಕೊಡ್ಸಿರೋ ಬಟ್ಟೆ ಸಂಜೆ ಹಾಕೋತೀನಿ. ಆ ಅಟ್ಟೆಯನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವಾಗ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅದೆಲ್ಲ ರೆಡಿ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ವಾತಾವರಣ ಅಂದ್ರೇ ಅಷ್ಟೇ ಅಲ್ವಾ, ಯಾವ ಟೆನ್ಷನ್ ಏನಿರಲ್ಲ, ಆರಾಮಾಗೆ ತಣ್ಣಗೆ ಕೂಲಾಗೆ ಆ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಬನ್ನಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಪೂಜೆ ಹೆಂಗೆ ಮಾಡಿರುತ್ತೆ, ಏನೇನು ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೆಂಗೆ ರೆಡಿ ಆಗಿದ್ದೀವಿ ಹೆಂಗೆ ಅಂತ ನಾನು ನಿಮ್ಮ ಹತ್ರ ಎಲ್ಲ ಕ್ಲಿಪ್ಪಿಂಗ್ಸ್ನು ವೀಡಿಯೋಸ್ನೆಲ್ಲ ಶೇರ್ ಮಾಡ್ತೀನಿ. ಕೊನೆ ಗಂಟೆ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗುವ.
ದಿಗ್ದೇವತೆಗಳ ಆರಾಧನೆ. ಇದ್ದಾರೆ ಅವ್ರಿಗೆ ಹುಷಾರಿಲ್ಲ ಅಸ್ಯ ಶ್ರೀ ಅರ್ಗಲಾ ಸ್ತೋತ್ರ ಮಹಾಮಂತ್ರಸ್ಯ ಸ್ವರ್ಣಕರ್ಷಣವೈರವರ್ಷಿಣಿ ಮನುಷ್ಯತ್ವಂ ದಹಂ ಬೀಜಂ ಗಂ ಶಕ್ತಿಃ ಹೋಗ್ಬೇಕಾ ಹೋಗುವಾಗ ಮನೆಗೆ ಬಂದು ಓಂ ನೇತ್ರದ್ವಯಾಯ ರಹಃ ಅಸ್ತ್ರಾಯ ಫಟ್ ಇತಿ ದಿಗ್ಬಂಧಃ. ಇದು ನಮ್ಮ ಅಕ್ಕನೇ ಬಿಟ್ಟಿರೋದಂತ ಗೈಸ್ ಚೌಟ್ರಿ ಹತ್ರ ಹೋಗಿ ತಿಂಡಿ ಮಾಡ್ಕೊಳ್ಳಿ. ಗೈಸ್ ನೋಡಿ ಚೆನ್ನಾಗಿದೆ ನಂದು ಸರಿ ಮಾಡ್ಕೊಂಡು ಸಮಾಚಾರ ಹಾಯ್ ಮಾಡು ಸಾನ್ವಿ ಹಾಯ್ ಮಾಡು ಕಿಂಚಿತ್ ದೃಶ್ಯಕೇರಲಾಧನೆ ತತ್ಸರ್ವಂ ತತ್ಪ್ರಸಾದೇನ ತೇನ ಧಾತ್ಮ್ಯಂ ಶುಭಂ ಐಶ್ವರ್ಯ ಪ್ರಸಾದೇನ ಸೌಭಾಗ್ಯ ಆರೋಗ್ಯ ಸಂಪದಃ ಶುಕ್ರಹಾನಿ. ನಿಮಗೆ ಪಾರ್ಟ್ 1 ಊರ ಹಬ್ಬದ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರ್ಯಾರೇನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪಾರ್ಟ್ 2 ವ್ಲಾಗ್ ನಾನು ಅಪ್ಲೋಡ್ ಮಾಡ್ತೀನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ಟೇಕ್ ಕೇರ್. ಬಾಯ್.